ಎವ್ರಿವನ್, ನಾನು ನಿಮ್ಮ ಡಾಕ್ಟರ್ ಗುಲ್ಶನ್ ಆರ, ಚೀಫ್ ಕನ್ಸಲ್ಟೆಂಟ್, ರಾಯಲ್ ಪಾಲಿಕ್ಲಿನಿಕ್, ಸಿರುಗುಪ್ಪ ಆ್ಯಂಡ್ ತುಮಕೂರು. ನಾನು ಇವತ್ತು ನಿಮ್ಮ ಮುಂದೆ ಫಂಗಲ್ ಇನ್ಫೆಕ್ಷನ್ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ಫಂಗಲ್ ಇನ್ಫೆಕ್ಷನ್ ನೇಮಲ್ಲೇ ಸಜೆಸ್ಟ್ ಮಾಡೋ ಹಾಗೆ ಫಂಗಸ್ ಇಂದ ಬರೋ ಒಂದು ಇನ್ಫೆಕ್ಷನ್. ಇದು ಎನ್ವಿರಾನ್ಮೆಂಟಿಂದ ಬರ್ಬೋದು ಅಥವಾ ಕ್ಲೋಸ್ ಕಾಂಟ್ಯಾಕ್ಟ್ಸಿಂದ ಕೂಡ ಸ್ಪ್ರೆಡ್ ಆಗ್ಬೋದು. ಇದರ ಅಪಿಯರೆನ್ಸ್ ಹೇಗಪ್ಪ ಇರುತ್ತೆ ಅಂದರೆ ವೀಲ್ ಶೇಪಲ್ಲಿ ಇದು ಕಂಡುಬರುತ್ತೆ. ಲೈಕ್ ಕ್ಲಿಯರ್ ಬಾರ್ಡರ್ ಇರುತ್ತೆ ಮತ್ತು ಸೆಂಟ್ರಲ್ ಕ್ಲಿಯರೆನ್ಸ್ ಇರುತ್ತೆ. ಯೂಶ್ವಲಿ ಫೋಲ್ಡ್ಸ್ ಏರಿಯಾದಲ್ಲಿ ಜಾಸ್ತಿ ಕಂಡುಬರುತ್ತೆ. ಲೈಕ್ ಥೈ ರೀಜನಲ್ಲಿ, ಬ್ರೆಸ್ಟ್ ಹತ್ರ, ಬೆರಳು ಸಂದಿ. ಇದು ಯಾರಲ್ಲಿ ಜಾಸ್ತಿ ಕಂಡುಬರುತ್ತೆ ಅಂದರೆ ಇಮ್ಯುನೋ ಸಪ್ರೆಸೆಂಟ್ ಪೇಷಂಟ್ ಅಂತ ಹೇಳ್ತೀವಿ. ಲೈಕ್ ಬಹಳಷ್ಟು ವರ್ಷದಿಂದ ಡಯಾಬಿಟಿಸ್, ಹೈಪರ್ ಟೆನ್ಷನ್ನು, ಥೈರಾಯ್ಡು ಮತ್ತು ಒಬೀಸ್ ಪೇಷಂಟಲ್ಲಿ ಕೂಡ ಇದು ಜಾಸ್ತಿ ಕಂಡುಬರುತ್ತೆ. ಇದು ಸಿಮ್ಟಮ್ಸ್ ಏನಿರುತ್ತೆ ಅಂದರೆ ಜಾಸ್ತಿ ತಿಂಡಿ, ಇಚ್ಚಿಂಗ್ ಇರುತ್ತೆ, ನೆವೆ ಜಾಸ್ತಿ ಇರುತ್ತೆ ಇದರಲ್ಲಿ. ಈ ಥರ ಕಂಡುಬಂದಲ್ಲಿ ನೀವು ನಿಮ್ಮದೇ ಆದ ಸೆಲ್ಫ್ ಟ್ರೀಟ್ಮೆಂಟನ್ನು ಮಾಡೋಕ್ಕೆ ಹೋಗಬೇಡಿ. ಸ್ಟಿರಾಯ್ಡ್ ಕ್ರೀಮ್ ಬಳಸೋದಾಗಲಿ ಮತ್ತು ಬೇರೆ ನ್ಯಾಚುರಲ್ ರೆಮಿಡೀಸ್ ಅದಾಗಲಿ ಮಾಡಬೇಡಿ. ಈ ಥರ ಕಂಡುಬಂದಲ್ಲಿ ನಿಮ್ಮ ನಿಯರೆಸ್ಟ್ ಡರ್ಮಟಾಲಜಿಸ್ಟಿಗೆ ಕನ್ಸಲ್ಟ್ ಮಾಡಿ ಅವರು ನಿಮಗೆ ಸೂಟಬಲ್ ಟ್ರೀಟ್ಮೆಂಟ್, ಆ್ಯಂಟಿಫಂಗಲ್ ಟ್ರೀಟ್ಮೆಂಟ್ನ ಕೋರ್ಸ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ನ್ಯಾಚುರಲ್ ರೆಮಿಡೀಸ್, ನ್ಯಾಚುರಲ್ ಪ್ರಿವೆನ್ಷನ್ ಹೇಗಪ್ಪ ಇದನ್ನು ಮಾಡೋದು ಅಂದರೆ ಒದ್ದೆ ಬಟ್ಟೆ ಧರಿಸೋದಾಗಲಿ, ಬೇರೆ ಟವೆಲ್ ಯೂಸ್ ಮಾಡೋದಾಗಲಿ, ಬ್ಲೇಡ್ಸ್ ಯೂಸ್ ಮಾಡೋದಾಗಲಿ ಇದನ್ನು ಯೂಸ್ ಮಾಡಬಾರ್ದು. ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಬಟ್ಟೆಯನ್ನು ಧರಿಸಬೇಕು ಮತ್ತು ಹೈಜಿನ್ನ ಮೇಂಟೈನ್ ಮಾಡಬೇಕು. ಮತ್ತು ಚರ್ಮದ ಚಿಕಿತ್ಸೆ ಮತ್ತು ಆರೈಕೆಗೆ ರಾಯಲ್ ಪಾಲಿಕ್ಲಿನಿಕ್ ಯಾವಾಗಲೂ ನಿಮ್ಮ ಜೊತೆ. ಟೇಕ್ ಕೇರ್.